primary succession takes place on a bare rock occupied area and first colonized by few hardly pioneer species, microbes, lichens and mosses. ಅಂದರೆ ಫಸ್ಟು ಪೈನಿಯರ್ ಸ್ಪೀಸೀಸ್ ಯಾವ್ದು ಬರ್ತವೆ? ಮೈಕ್ರೋಬ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸು, ಅಂದರೆ ಸ್ಮಾಲ್ ಬ್ಯಾಕ್ಟೀರಿಯಾ, ಅದಾದಮೇಲೆ ಲೈಕೆನ್ಸು, ಅದಾದಮೇಲೆ ಮಾಸಸ್, ಕಲ್ಲುವು ಮತ್ತು ಪಾಚಿ. ಅದಾದಮೇಲೆ ನೆಕ್ಸ್ಟು ಸೆಕೆಂಡರಿ ಸಕ್ಸೆಷನ್. ನೀವು ಸೆಕೆಂಡರಿ ಸಕ್ಸೆಷನ್ ನೋಡಿ, ಇಟ್ ಈಸ್ ಸ್ಟಾರ್ಟಿಂಗ್ ಆನ್ ಅ ವೆಲ್ ಡೆವಲಪ್ಡ್ ಸಾಯಿಲ್. ಸಾಯಿಲ್ ಆಲ್ರೆಡಿ ವೆಲ್ ಡೆವಲಪ್ ಆಗಿದೆ ಇಲ್ಲಿ, ಅರ್ಥ ಆಗ್ತಿದೆಯಾ? ಆ್ಯನ್ಯುಯಲ್ ವೀಡ್ಸ್ ಆಲ್ರೆಡಿ ಇದಾವೆ ಇಲ್ಲಿ, ಪೆರಿನಿಯಲ್ ವೀಡ್ಸ್ ಆ್ಯಂಡ್ ಗ್ರಾಸಸ್ ಇದೆ, ಶ್ರಬ್ಸ್ ಬರುತ್ತೆ, ಆಮೇಲೆ ಆಸ್ಪೇನು, ಚೆರ್ರಿ ಈ ಥರದ ಗಿಡಗಳು ಬರ್ತವೆ, ಆಮೇಲೆ ಬಿಗ್ ಟ್ರೀಸ್ಗಳು ಬರ್ತವೆ. ಲಿಸನ್ ಕೇರ್ಫುಲ್ಲಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸೆಕೆಂಡರಿ ಸಕ್ಸೆಷನ್ ಮೊದಲನೇ ಬಾರಿಗೆ ಲೈಫ್ ಬರ್ತಾ ಇಲ್ಲ ಅಲ್ಲಿ. ಇದಕ್ಕಿಂತ ಮುಂಚೆ ಲೈಫ್ ಇತ್ತು ಇಲ್ಲಿ, ಇದಕ್ಕಿಂತ ಮುಂಚೆ ಲೈಫ್ ಇತ್ತು. ಫಾರೆಸ್ಟ್ ಕಾಡ್ಗಿಚ್ಚಾಗಿ ಎಲ್ಲ ಉರಿದೋಗಿತ್ತು, ಅಥವಾ ಜೋರಾಗಿ ಫ್ಲಡ್ ಬಂದು ಎಲ್ಲ ಹಾಳಾಗಿತ್ತು, ಮರಗಳೆಲ್ಲ ಬಿದ್ದೋಗಿತ್ತು, ಮುರಿದೋಗಿತ್ತು, ಅಥವಾ ಲ್ಯಾಂಡ್ ಸ್ಲೈಡ್ಸ್ ಆಗಿ ಈ ಮರಗಳೆಲ್ಲ ವಾಪಸ್ ಹೊರಟೋಗಿತ್ತು. ಈ ಥರ ಏನೋ ಆಗಿ ಹಾಳಾಗಿತ್ತು ಅಂತ ನೀವು ಇದನ್ನು ತಿಳ್ಕೋಬೇಕು. ಓಕೆ, ಆ ಥರ ಹಾಳಾಗಿದ್ದಂತಹ ಜಾಗದಲ್ಲಿ ಅರ್ಧ ಲೈಫ್ ಇದೆ, ಅರ್ಧ ಇಲ್ಲ ಅಷ್ಟೇ, ಇಂಟರ್ಮೀಡಿಯೇಟ್ ಇದು. ಇಲ್ಲಿ ಲೈಫ್ ಶುರು ಆಗುವಾಗ ಮತ್ತೆ ಲೈಕನ್ಸು ಮತ್ತು ಮಾಸಸ್ಸು ಅಲ್ಲಿಂದ ಶುರು ಆಗಲ್ಲ. ಬಿಕಾಸ್ ಆಲ್ರೆಡಿ ಲೈಕನ್ಸು ಮಾಸಸ್ಸು ಹೋಗಿ ಗ್ರಾಸ್ಗಳು ಬೆಳೆದು ಪೆರಿನಿಯಲ್ ವೀಡ್ಸ್ಗಳು ಅಥವಾ ಬುಷಸ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇಲ್ಲಿ. ಸೆಕೆಂಡರಿ ಸಕ್ಸೆಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಹೋಗಿ ತಲುಪೋದು ಎಲ್ಲಿ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಕ್ಲೈಮ್ಯಾಕ್ಸ್ ಅಂದರೆ ಯಾವುದು? ಬಿಗ್ ಟ್ರೀಸ್. ಬಿಗ್ ಟ್ರೀಸನ್ನು ತಲುಪೋದ್ರೆ ಅದು ಕ್ಲೈಮ್ಯಾಕ್ಸ್ ಅಂತ ಅರ್ಥ. ಇದು ಸೆಕೆಂಡರಿ ಸಕ್ಸೆಷನ್. ಹಾಗಾದರೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಪ್ರೈಮರಿ ಸಕ್ಸೆಷನ್ ಮತ್ತು ಸೆಕೆಂಡರಿ ಸಕ್ಸೆಷನ್ಗೆ ಕಂಪೇರ್ ಮಾಡಿದ್ರೆ ಯಾವ ಒಂದು ಸಕ್ಸೆಷನ್ ಈಸ್ ಫಾಸ್ಟ್? ಈಸ್ ಪ್ರೈಮರಿ ಸಕ್ಸೆಷನ್ ಈಸ್ ಫಾಸ್ಟ್ ಆರ್ ಸೆಕೆಂಡರಿ ಸಕ್ಸೆಷನ್ ಈಸ್ ಫಾಸ್ಟ್? Secondary succession is fast. Why? Because the secondary succession starts on a well developed soil. ಸೆಕೆಂಡರಿ ಸಕ್ಸೆಷನ್ ಸ್ಟಾರ್ಟ್ ಆಗೋದಲ್ಲಿ ಆಲ್ರೆಡಿ ಸಾಯಿಲು, ಅಲ್ಲಿ ಆಲ್ರೆಡಿ ಗ್ರಾಸಸ್ಸು, ಲೈಫ್ ಇದಕ್ಕಿಂತ ಮುಂಚೆ ಇರುತ್ತಲ್ಲಿ. ಇದ್ದಿದ್ದು ಹಾಳಾಗಿರೋದು ರಿಕವರಿ ಆಗುತ್ತೆ ಅಷ್ಟೇ. ಇದನ್ನು ಸೆಕೆಂಡರಿ ಸಕ್ಸೆಷನ್ ಅಂತ ಕರಿತೀವಿ. ಆಯಿತಾ? ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸಕ್ಸೆಷನ್ ಏನು? ಪ್ರೈಮರಿ ಸಕ್ಸೆಷನ್ ಅಂದರೆ ಅನ್ಲೈಕ್ ಇನ್ ದ ಪ್ರೈಮರಿ ಸಕ್ಸೆಷನ್, ದ ಸೆಕೆಂಡರಿ ಸಕ್ಸೆಷನ್ ಸ್ಟಾರ್ಟ್ಸ್ ಆನ್ ಅ ವೆಲ್ ಡೆವಲಪ್ಡ್ ಸಾಯಿಲ್. ಸೆಕೆಂಡರಿ ಸಕ್ಸೆಷನು ವೆಲ್ ಡೆವಲಪ್ಡ್ ಸಾಯಿಲಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತು ಸೆಕೆಂಡರಿ ಸಕ್ಸೆಷನ್ ಈಸ್ ಫಾಸ್ಟರ್ ದೆನ್ ದ ಪ್ರೈಮರಿ ಸಕ್ಸೆಷನ್. ಅದೆರಡು ಇಂಪಾರ್ಟೆಂಟ್ ಡಿಫ್ರೆನ್ಸಸ್. ಈ ಸಕ್ಸೆಷನಲ್ಲಿ ಮತ್ತೆ ಎರಡು ಟೈಪ್ ಇದೆ. ಒಂದು ಆಟೋಜೆನಿಕ್, ಇನ್ನೊಂದು ಅಲೋಜೆನಿಕ್ ಸಕ್ಸೆಷನ್ ಅಂತ ಅರ್ಥ. ಭಾಳ ಇಂಪಾರ್ಟೆಂಟು, ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಸಕ್ಸೆಷನ್ ಈಸ್ ಬ್ರಾಟ್ ಅಬೌಟ್ ಬೈ ಲಿವಿಂಗ್ ಇನ್ಹೆಬಿಟೆಂಟ್ಸ್ ಆಫ್ ದ್ಯಾಟ್ ಕಮ್ಯುನಿಟಿ ಇಟ್ ಸೆಲ್ಫ್, ದ ಪ್ರೋಸೆಸ್ ಈಸ್ ಕಾಲ್ಡ್ ಆಟೋಜೆನಿಕ್ ಸಕ್ಸೆಷನ್. ವೆಲ್ ಚೇಂಜ್ ಬ್ರಾಟ್ ಅಬೌಟ್ ಬೈ ಔಟ್ಸೈಡ್ ಫೋರ್ಸಸ್ ಇಸ್ ನೋನ್ ಆಸ್ ಅಲೋಜೆನಿಕ್ ಸಕ್ಸೆಷನ್ ಅಂತ ಅರ್ಥ. ಆಟೋಜೆನಿಕ್ ಸಕ್ಸೆಷನ್ ಕಾಸ್ಡ್ ಬೈ ಪ್ಲಾಂಟ್ಸ್ ದೆಮ್ಸೆಲ್ವ್ಸ್ ಇನ್ ಸಕ್ಸೆಷನ್ ಡ್ರಿವನ್ ಬೈ ದ ಬಯೋಟಿಕ್ ಕಾಂಪೊನೆಂಟ್ ಆಫ್ ಎನ್ ಎಕೋಸಿಸ್ಟಮ್. In contrast, allogenic succession caused by drought, fire, flooding, etc. is given by biotic component, etc. ಹಿಂಗೆ ಓದ್ಬಿಟ್ರೆ ಏನೂ ಅರ್ಥ ಆಗಲ್ಲ. ಇದು ಇನ್ನೊಂದು ಓದೋದ್ಮೇಲೆ ಏನಾರು ಅರ್ಥ ಆಯಿತಾ ನಿಮಗೆ? 100% ಅರ್ಥ ಆಗಲ್ಲ. ದ್ಯಾಟ್ ಇಸ್ ವಾಟ್ ಈಸ್ ಲಿಟ್ಲ್ ಡಿಫಿಕಲ್ಟ್. ನಾನು ಹೇಳ್ತೀನಿ ನೋಡಿ ನಿಮಗೆ. ಆಟೋಜೆನಿಕ್ ಸಕ್ಸೆಷನ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಇಲ್ಲಿ ಏನಾಯಿತು, ಮುಂಚೆ ಲೈಫ್ ಇತ್ತು. ಲೈಫ್ ಇದ್ದಾಗ ಯಾವ್ಯಾವ ಪ್ಲ್ಯಾಂಟ್ಗಳಿದ್ದವು ಅಂತ ಹೇಳಿದ್ರೆ, ಎ ಪ್ಲ್ಯಾಂಟ್ ಇತ್ತು, ಬಿ ಪ್ಲ್ಯಾಂಟ್ ಇತ್ತು, ಸಿ ಪ್ಲ್ಯಾಂಟ್ ಇತ್ತು, ಡಿ ಪ್ಲ್ಯಾಂಟ್ ಇತ್ತು. ಅನ್ಫಾರ್ಚುನೇಟ್ಲಿ ಫ್ಲಡ್ ಆಯಿತು, ನೆರೆ ಹಾವಳಿ ಆಯಿತು, ಏನೋ ಒಂದು ಆಯಿತು, ಇವೆಲ್ಲ ಪ್ಲ್ಯಾಂಟ್ಗಳು ಹೊರಟೋದ್ಮೇಲೆ ಮತ್ತೆ ಅದು ಉಗಮ ಆಗುವಾಗ, ಮತ್ತೆ ಅದು ವಾಪಸ್ ಬರುವಾಗ ಅದೇ ಪ್ಲ್ಯಾಂಟ್ಗಳು ಬರ್ತವೆ. ಎ, ಬಿ, ಸಿ, ಡಿ. ಬೇರೆ ಪ್ಲ್ಯಾಂಟ್ಗಳು ಬರಲ್ಲ. ಅಲ್ಲಿ ಮುಂಚೆ ಇದ್ದಿದ್ದು ಎ ಬಿ ಸಿ ಡಿ ಪ್ಲ್ಯಾಂಟ್ಗಳೇ, ಅವೆಲ್ಲ ನಾಶ ಆದಮೇಲೆ ಮತ್ತೆ ಬಂದಿದ್ದು ಎ ಬಿ ಸಿ ಡಿ ಪ್ಲ್ಯಾಂಟ್ಗಳೇ. ಇದು ಆಟೋಜೆನಿಕ್ ಸಕ್ಸೆಷನ್. ಅಲೋಜೆನಿಕ್ ಸಕ್ಸೆಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮುಂಚೆ ಇದ್ದಿದ್ದು ಎ ಬಿ ಸಿ ಡಿ, ಮುಂಚೆ ಇದ್ದಿದ್ದು ಯಾವುದು? ಎ ಬಿ ಸಿ ಡಿ. ಆದರೆ ರೀಪ್ಲೇಸ್ ಆಗಿದ್ದು ಎಕ್ಸ್ ವೈ ಝೆಡ್. ಅರ್ಥ ಆಗ್ತಿದೆಯಾ?
ಮುಂಚೆ ABCD ಇತ್ತು, ABCD ಹೋಗಿ ಅಲ್ಲಿ XYZ ಬಂತು. ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ ಭಾಳ ಕೇರ್ಫುಲ್ಲಾಗಿ ಹೇಳ್ತಾನೆ. ಇನ್ ಕಾಂಟ್ರಾಸ್ಟ್ ಅಲೋಜೆನಿಕ್ ಸಕ್ಸೆಷನ್ ಕಾಸ್ಡ್ ಬೈ ಡ್ರಾಟ್, ಫೈರ್, ಫ್ಲಡ್ಡಿಂಗ್ ಅಂತ ಹೇಳ್ತಾನೆ. ಅಂದರೆ ಯಾವಾಗ ಈ ಥರ ಆಗುತ್ತೋ ನೋಡಿ, ಫೈರ್ ಆದಾಗ ಏನಾಯಿತು, ಇಲ್ಲಿದ್ದಂಥ ನೇಟಿವ್ ಅದರ ತಳಿ ಬೀಜಗಳಿರ್ತಾವಲ್ಲ ಮಣ್ಣಲ್ಲಿ, ಅವೆಲ್ಲ ಸುಟ್ಟೋಗ್ತವೆ, ಅದಕ್ಕೆ ಅದು ರಿಪ್ಲೇಸ್ಮೆಂಟ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಫೈರ್ ಆದಾಗ ಜೋರಾಗಿ ಬೆಂಕಿ ಬಂದು ಕಾಡ್ಗಿಚ್ಚಾಗಿ ಮರಗಳೆಲ್ಲ ಉದುರೋದಾಗ ಅದರಲ್ಲಿ ಇರುವಂತಹ ಬೀಜಗಳು ಮತ್ತೆ ಗಿಡಗಳಾಗಿ ಸೃಷ್ಟಿ ಆಗ್ತಿತ್ತಲ್ಲ, ಅದೆಲ್ಲವೂ ನಾಶ ಆಗಲ್ವಾ? ಅದೆಲ್ಲ ಸುಟ್ಟೋಗುತ್ತೆ. ಸುಟ್ಟೋದ್ಮೇಲೆ ಮತ್ತೆ ಹುಟ್ಟುತ್ತಾ ಅದು ಹುಟ್ಟಲ್ಲ. ಆವಾಗ ಅಲ್ಲಿಗೆ ಬೇರೆ ಗಾಳಿಯಿಂದನೋ ಯಾವುದಾದ್ರು ಬೇರೆ ಪಕ್ಷಿಗಳು ಬಾಯಲ್ಲಿ ಯಾವುದಾದ್ರು ಹಣ್ಣನ್ನು ಕಚ್ಕೊಂಡು ಬಂದು ಅದರ ಬೀಜಗಳು ಉದುರಿಸಿ ಅಲ್ಲಿ ಬೇರೆ ಬಂದು XYZ ಉತ್ಪತ್ತಿ ಆಗುತ್ತೆ. ಅದು ಅಲೋಜೆನಿಕ್. ಇದು ಒಂದು ಪ್ರೋಸೆಸ್. ಇನ್ನೊಂದು ಫ್ಲಡ್ ಆಯಿತು ಅಂತ ಅಂದ್ಕೊಳ್ಳಿ, ಜೋರಾಗಿ ಫ್ಲಡ್ ಆಯಿತು. ಇಲ್ಲಿಂದ ಜೋರಾಗಿ ಫ್ಲಡ್ ಆಗಿದ್ದೇನಾಯಿತು, ಇಲ್ಲಿ A ಇದೆ, ಇಲ್ಲಿ X ಇದೆ. ಜೋರಾಗಿ ಫ್ಲಡ್ ಆಗಿ ನೀರು ಜೋರಾಗಿ ಹರಿಯುವಾಗ A ಸೀಡ್ಗಳಿದ್ವಲ್ಲ, ಅಂದರೆ A ಮರನೇ ಮತ್ತೆ ಹುಟ್ಟಬೇಕಿತ್ತಲ್ಲ, A ಮರ ಅದ್ರ ಜೊತೆಗೆ ಅದ್ರ ಜೊತೆ ಇದ್ದಂತಹ ಚಿಕ್ಕ ಚಿಕ್ಕ ಬೀಜಗಳು ಎಲ್ಲವೂ ಹರ್ಕೊಂಡು ಬೇರೆ ಕಡೆ ಹೊರಟೋಯ್ತು. ಅದೇ ರೀತಿ ಇಲ್ಲಿದ್ದಂಥ X ಇತ್ತಲ್ಲ, X ಮತ್ತೆ ಹರ್ಕೊಂಡು ವಾಪಸ್ಸು ಈ ಜಾಗಕ್ಕೆ ಬಂದು ರಿಪ್ಲೇಸ್ ಆಯಿತು. ಈ ರೀತಿ ಎಕ್ಸ್ಚೇಂಜ್ ಆಗ್ತವೆ, ಬೇರೆ ಬೇರೆ ಕಡೆ ಹೊರಟೋಗ್ತವೆ. ಅರ್ಥ ಆಗ್ತಿದೆಯಾ? ಅದು ಕೊನೆಗೆ ಎಲ್ಲೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿ ಆ ಗಿಡ ಮತ್ತೆ ಸೃಷ್ಟಿಯಾಗುತ್ತೆ. ಕೆಲವು ಸರಿ ಎಷ್ಟೋ ಜನ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ವರಿ ಮಾಡ್ತಿರ್ತಾರೆ, ನನ್ನ ಜಮೀನಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗಿಡ ಇರಲಿಲ್ಲ ರೀ, ಒಂದೇ ಒಂದು ಕಾಂಗ್ರೆಸ್ ಗಿಡ ಇರಲಿಲ್ಲ, ಈ ಸರಿ ಮಳೆ ಬಂದಾಗಲಿಂದ ಏನು ಸಖತ್ ಕಾಂಗ್ರೆಸ್ ಗಿಡ ಹುಟ್ಬಿಟ್ಟಿದ್ದಾವೆ, ಯಾಕೆ ಅಂತ ಅರ್ಥ ಆಗ್ತಿಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಜಮೀನಿಗೆ ನೀವು ಸುತ್ತ ಬದು ಹಾಕಿಲ್ಲ ಅಂದರೆ, ಬೇರೆ ಜಮೀನಿನಲ್ಲಿ ಕಾಂಗ್ರೆಸ್ ಗಿಡ ಇದ್ದರೆ ಮಳೆ ಬಂದಾಗ ಅವನ ಜಮೀನಿಂದ ನೀರು ಹರಿದು ನಿಮ್ಮ ಜಮೀನಿಗೆ ಬಂದರೆ, ಆ ಜಮೀನಿಗೆ ನೀರು ಬರುವಾಗ ನೀರಿನ ಜೊತೆ ಏನು ಬರುತ್ತೆ, ಆ ಕಾಂಗ್ರೆಸ್ ಗಿಡದ ಬೀಜಗಳು ಕೂಡ ಬರ್ತವೆ. ಅದು ನೀಟಾಗಿ ಏನಾಗುತ್ತೆ, ನಿಮ್ಮ ಜಮೀನಿನಲ್ಲಿ ಬಿತ್ತನೆ ಆಗುತ್ತೆ. ಈ ರೀತಿ ಟ್ರಾನ್ಸ್ಪೋರ್ಟೇಷನ್ ಆದರೆ ಅದು ಯಾವ ಸಕ್ಸೆಷನ್ನು? ಅಲೋಜೆನಿಕ್ ಸಕ್ಸೆಷನ್. ನಾನು ಹೇಳಿದ ಎಕ್ಸ್ಪ್ಲನೇಷನ್ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಈ ಸ್ಟೇಟ್ಮೆಂಟ್ ಇದು ಓದಿದ್ರೆ ಏನೂ ಅರ್ಥ ಆಗಲ್ಲ. ಅಟ್ಲೀಸ್ಟ್ ಇಲ್ಲಿ ಇಷ್ಟಾದರೂ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಓದ್ಬಿಟ್ರಂತೂ ಇನ್ನೂ ಏನೂ ಅರ್ಥ ಆಗಲ್ಲ ನಿಮಗೆ. ಗಾಟ್ ಇಟ್? ನಾನು ಜರಿಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಆ ಪದಗಳ ಫಾರ್ಮೇಷನ್ ಮಾಡೋಕ್ಕಾಗಿಲ್ಲ. ನನ್ನ ಬುಕ್ ಓದಿದ್ದೀನಲ್ಲ, ಕನ್ನಡ ಬುಕ್ಕು, ಅದನ್ನು ಅವರು ಫಾರ್ಮೇಷನ್ ಮಾಡೋಕ್ಕೆ ಆಗಿಲ್ಲ. ಅಲ್ಲಿ ಮೀನಿಂಗೇ ಬೇರೆ ಬೇರೆ ಬಂದುಬಿಡ್ತಿದೆ. ಅವ್ರು ಏನೋ ಹೇಳೋಕ್ಕೆ ಹೋಗ್ತಿದ್ದಾರೆ, ಬಟ್ ಮೀನಿಂಗೇ ಚೇಂಜ್ ಆಗ್ತಿದೆ ಅದರದ್ದು. ಅದಕ್ಕೆ ನೀವು ಓಕೆ ಸರ್ ಏನು ಹೇಳಿದರು, ಆಟೋಜೆನಿಕ್ ಅಂದರೆ ಏನು, ಅಲೋಜೆನಿಕ್ ಅಂದ್ರೆ ಮರ್ತೋಯ್ತಲ್ಲ ಅಂದರೆ ಆ ರೆಕಾರ್ಡೆಡ್ ವೀಡಿಯೋನ ತೊಗೊಂಡು ಮತ್ತೆ ಇನ್ನೊಂದು ಸರಿ ನೀವೇನು ಮಾಡಬೇಕು, ರಿಪೀಟೆಡ್ ನೋಡಬೇಕು. ಗೊತ್ತಾಯ್ತಾ ಡಿಫ್ರೆನ್ಸಸ್ಸು? ಏನೋ ಆಟೋಜೆನಿಕ್ ಆ್ಯಂಡ್ ಅಲೋಜೆನಿಕ್ ಸಕ್ಸೆಷನ್. ನೆಕ್ಸ್ಟ್ ಸಿಂಪಲ್ ಕ್ವಶನ್ ಇದೆ, ಹೇಳಿ. ಬಿ ಗೊತ್ತಾಯ್ತಲ್ಲ, ಇದು A, ಇದು B, ಇದು C, ಇದು ಡಿ. ಓಕೆ, ಆಮೇಲೆ ಬಿ. ಓಕೆ, ಕ್ವಶನ್ ಏನಪ್ಪ ಅಂದರೆ, ಇನ್ ದ ಗ್ರಾಸ್ ಲ್ಯಾಂಡ್ಸ್ ಟ್ರೀಸ್ ಡು ನಾಟ್ ರೀಪ್ಲೇಸ್ ದ ಗ್ರಾಸಸ್ ಆ್ಯಸ್ ಅ ಪಾರ್ಟ್ ಆಫ್ ಎನ್ ಎಕಾಲಜಿಕಲ್ ಸಕ್ಸೆಷನ್. ಎಕಾಲಜಿಕಲ್ ಸಕ್ಸೆಷನ್ ಅಂದರೆ ಗೊತ್ತು ನಮಗೆ, ಏನು ಗ್ರಾಸಸ್ ಬೆಳೆದ್ಮೇಲೆ ನೆಕ್ಸ್ಟ್ ಏನಾಗಬೇಕು, ಬುಷಸ್ ಆದಮೇಲೆ ಟ್ರೀಸು, ಅದಾದಮೇಲೆ ದೊಡ್ಡ ದೊಡ್ಡ ಟ್ರೀಗಳು. ಹೀಗೆ ಸಕ್ಸೆಷನ್ ಯಾಕೆ ಆಗಲ್ಲ, ಗ್ರಾಸ್ ಲ್ಯಾಂಡಲ್ಲಿ ಯಾಕೆ ಆಗಲ್ಲ ಅಂತ ಪ್ರಶ್ನೆ. ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಲಿಮಿಟೆಡ್ ಸನ್ಲೈಟ್ ಆ್ಯಂಡ್ ಪಾಸಿಟಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀರಿ. ಅಂದರೆ ನೀರು ಬೇಡ, ನೀರು ನೀವು ಹೇಳೋದು ಹೆಂಗೆ ಅಂತ ಹೇಳಿದ್ರೆ, ನೀರು ಕೊಡಬೇಡಿ ಸರ್, ಸನ್ಲೈಟು ಮತ್ತು ನ್ಯೂಟ್ರಿಯೆಂಟ್ಸ್ ಎರಡೂ ಕೊರತೆ ಇದೆ, ಅದೆರಡೂ ಕೊಟ್ಬಿಟ್ರೆ ಸಾಕು, ಚೆನ್ನಾಗಿ ಬೆಳೀತವೆ ಅಂತ. ಹೌದಾ? ಗ್ರಾಸ್ ಲ್ಯಾಂಡಲ್ಲಿ ಬರೀ ಗ್ರಾಸಸ್ಸೇ ಯಾಕೆ ಬೆಳೀತವೆ ಅಂತ ಹೇಳಿದ್ರೆ 3 ರೀಸನ್ಸು. ಮೊದಲನೇದು ಶಾರ್ಟೇಜ್ ಆಫ್ ರೈನ್ಫಾಲ್. ಮಳೆ ನೀರೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲು ನೀರೇ ಸರಿಯಾಗಿ ಬೀಳಲ್ಲ, ಮಳೆ ಸರಿಯಾಗಿ ಬರಲ್ಲ. ಯಾವುದು? ವಾಟರ್ ಲಿಮಿಟ್ಸ್. ಮತ್ತು ಗ್ರಾಸ್ ಲ್ಯಾಂಡ್ಸಲ್ಲಿ ಈ ಸಮ್ಮರಲ್ಲಿ ಈ ಟೈಮಲ್ಲಿ ಆವಾಗವಾಗ ಆ ಹುಲ್ಲುಗಳು ಘರ್ಷಣೆ ಆಗಿ ಬೆಂಕಿ ಹತ್ಕೊಂಡು ಫಾರೆಸ್ಟ್ ಫೈರ್ ಆಗುತ್ತೆ. ಆ ಫೈರ್ ಆದಾಗ ಅಕಸ್ಮಾತ್ ಏನಾದರೂ ಒಂದು ದೊಡ್ಡ ಮರ ಆಗುವಂಥ ಅಲ್ಲೇನಾದರೂ ಬೀಜ ಇತ್ತು ಅಂತಿದ್ದಿದ್ರೆ, ಅದೇನಾದರೂ ಬೆಳೆದು ದೊಡ್ಡದಾಗ್ತು ಅಂತ ಹೇಳಿದಿದ್ರೆ, ಆ ಫೈರಿಂದ ಏನಾಗುತ್ತೆ, ಆ ಬೀಜ ಸುಟ್ಟೋಗುತ್ತೆ. ಎರಡನೇದು. ಮೂರನೇದು, ಇಲ್ಲ ಸರ್ ಹೆಂಗೋ ಸರ್ವೈವ್ ಆಯ್ತದು,
ಚಿಕ್ಕ ಚಿಕ್ಕ ಸೀಡ್ಗಳಿದ್ವು, ಆ ಸೀಡ್ಗಳು ಹೆಂಗೋ ಸರ್ವೈವ್ ಆದವು, ಅವು ಮತ್ತೆ ದೊಡ್ಡ ಮರ ಆಗುತ್ತೆ ಅನ್ನೋದರಲ್ಲಿ ಗ್ರಾಸ್ ಲ್ಯಾಂಡಲ್ಲಿ ಹೆಚ್ಚು ಗ್ರೇಸಿಂಗ್ ಆಗುತ್ತೆ. ಗ್ರೇಸಿಂಗ್ ಅಂದ್ರೇನು? ಹುಲ್ಲುಗಾವಲಿನಲ್ಲಿ ಎಷ್ಟೋ ಆ್ಯನಿಮಲ್ಗಳು ಗ್ರೇಸಿಂಗ್ ಮಾಡ್ತವೆ, ಹುಲ್ಲನ್ನು ತಿಂತವೆ. ಹುಲ್ಲನ್ನು ತಿನ್ನುವಾಗ ಆ ಆ್ಯನಿಮಲ್ಗಳಿಗೆ ಗೊತ್ತಿಲ್ಲ ಇದು ಮರ ಆಗುತ್ತೆ ಅಂತ. ಆ ಚಿಕ್ಕದು ಗಿಡ ಹುಲ್ಲುಗಳ ಜೊತೆ ಬೆಳ್ಕೊಂಡು ಮರ ಆಗೋಕ್ಕೆ ಅಂತ ಬರ್ತಿರ್ತಲ್ಲ, ಅದನ್ನು ಸೇರಿಸಿ ಕಟ್ ಮಾಡಿ ತಿಂತವೆ. ಮತ್ತು ಎಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದು? ಅರ್ಥ ಆಯ್ತಾ? ಒಂದು ವಾಟರ್ ಇಲ್ಲ, ಫೈರ್ ಆಗ್ತಿರುತ್ತೆ. ಮೂರನೇದು ಆ್ಯನಿಮಲ್ ಗ್ರೇಸಿಂಗ್. ಆಯ್ತಾಯ್ತಾ? ಆ್ಯನಿಮಲ್ ಗ್ರೇಸಿಂಗ್ ಭಾಳ ಇಂಪಾರ್ಟೆಂಟು. ಆ್ಯನಿಮಲ್ ಗ್ರೇಸಿಂಗ್, ಆ್ಯನಿಮಲ್ಗಳು ಅಲ್ಲಿ ಆಹಾರವನ್ನು ತಿನ್ನೋದ್ರಿಂದ ಅಥವಾ ಅವು ಹುಲ್ಲನ್ನು ತಿನ್ನೋದ್ರಿಂದ ರೀಪ್ಲೇಸ್ಮೆಂಟು ಆಗಲ್ಲ. ಆಯಿತಾ? ನೆಕ್ಸ್ಟು ಆಟೋಟ್ರೋಫಿಕ್ ಆ್ಯಂಡ್ ಹೆಟ್ರೋಟ್ರೋಫಿಕ್ ಸಕ್ಸೆಷನ್ ಅಂತ. ಇದು ಭಾಳ ಸಿಂಪಲ್ಲು. ಆಟೋಟ್ರೋಫಿಕ್ ಅಂತ ಹೇಳಿದ್ರೆ ಸಕ್ಸೆಷನ್ ಆಗೋ ಜಾಗದಲ್ಲಿ ಮೊದಲು ಪ್ಲ್ಯಾಂಟ್ಗಳು ಬಂದರೆ ಅದು ಆಟೋಜೆನಿಕ್. ಸಕ್ಸೆಷನ್ ಆಗೋ ಜಾಗದಲ್ಲಿ ಫಸ್ಟು ಬ್ಯಾಕ್ಟೀರಿಯಾ, ಫಂಗಸ್ ಅಥವಾ ಬೇರೆ ಆ್ಯನಿಮಲ್ಗಳು ಬಂದರೆ ಅದು ಹೆಟ್ರೋಟ್ರೋಫಿಕ್ ಸಕ್ಸೆಷನ್. ಆಯಿತಾ? ಪ್ಲ್ಯಾಂಟ್ಗಳು ಫಸ್ಟ್ ಉತ್ಪತ್ತಿ ಆದರೆ ಆಟೋಟ್ರೋಫಿಕ್, ಆ್ಯನಿಮಲ್ಗಳು ಫಸ್ಟ್ ಬಂದರೆ ಹೆಟ್ರೋಟ್ರೋಫಿಕ್. ಸಿಂಪಲ್. ಸಕ್ಸೆಷನ್ ಇನ್ ವಾಟರ್ ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನೀಗ ನಿಮಗೆ 2 ಬರೀತೀನಿ. ಆ್ಯರೋ ಮಾರ್ಕ್ 1 ಎ, ಆ್ಯರೋ ಮಾರ್ಕ್ 2 ಬಿ. ಈ 2 ಆಪ್ಷನ್ಸಲ್ಲಿ ಯಾವ ಒಂದು ಆಪ್ಷನ್ನು ಸಕ್ಸೆಷನ್, ಯಾವ ಮೂಮೆಂಟು ಸಕ್ಸೆಷನ್ ಆಗುತ್ತೆ? ಏನಪ್ಪ? ಎ ಸಿ ಕಮ್ಮಿ ಮಾಡಬೇಕಾ? ಹೇಳ್ತೀನಿ, ಹೇಳಿ. ವಿಚ್ ಒನ್ ಈಸ್ ದ ಸಕ್ಸೆಷನ್, ಎ ಆರ್ ಬಿ? ಮೂಮೆಂಟ್ ಈ ಕಡೆಯಿಂದ ಈ ಕಡೆಗೆ ಬಂದರೆ ಸಕ್ಸೆಷನ್ನ, ಈ ಕಡೆಯಿಂದ ಈ ಕಡೆಗೆ ಹೋದರೆ ಸಕ್ಸೆಷನ್? Tell me. A. Okay, you go for B. People online. ಇಷ್ಟೊತ್ತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ನಲ್ಲಪ್ಪ, ಸ್ವಲ್ಪ ಹೊತ್ತಿಗೆ ಮುಂಚೆ ಏನಂತ ಹೇಳಿದೆ ನಾನು? ಒಂದು ಲೇಕಲ್ಲಿ ನೀರಿದ್ದು, ಆಮೇಲೆ ಸೆಡಿಮೆಂಟ್ರಿ ಎಲ್ಲ ಫಾರ್ಮ್ ಆಗಿ ಮಣ್ಣು ತುಂಬಿಕೊಂಡು ಚಿಕ್ಕ ಚಿಕ್ಕ ಗಿಡಗಳು ಬೆಳೆದು, ಆಮೇಲೆ ಪೂರ್ತಿ ಲೇಕೆ ಇಲ್ದಂಗೆ ಫುಲ್ಲು ಮಣ್ಣಾಗಿ ದೊಡ್ಡ ಮರಗಳು ಬೆಳೆದು ಫಾರೆಸ್ಟ್ ಆದರೆ ಅದನ್ನೇನಂತ ಕರಿತೀವಿ? ಸಕ್ಸೆಷನ್. ಲೇಕನ್ನ ಲ್ಯಾಂಡ್ ಆಗಿ ರೀಪ್ಲೇಸ್ಮೆಂಟ್ ಆಗಿ, ಲ್ಯಾಂಡು ಫಾರೆಸ್ಟ್ ಆಗಿ ರೀಪ್ಲೇಸ್ ಆಗುತ್ತಲ್ಲ, ಅದನ್ನೇ ಸಕ್ಸೆಷನ್ ಅಂತ ಕರೆಯೋದು. ಅಲ್ಲಿಗೆ ಯಾವ ಆಪ್ಷನ್ ಕರೆಕ್ಟು? ಬಿ ಆಪ್ಷನ್. ಹೀಗೆ ಸಕ್ಸೆಷನ್ ಹೋಗ್ತಾ ಇರೋದು, ಹಿಂಗಲ್ಲ. ನೀನು ಹೇಳ್ತಾ ಇರೋದು ಭೂಮಿ ಇತ್ತು, ಭೂಮಿನಲ್ಲಿದ್ದಂಥ ಗಿಡಗಳೆಲ್ಲ ಫಾರೆಸ್ಟ್ ಎಲ್ಲ ತೆಗೆದು ಆಮೇಲೆ ಎಲ್ಲ ನಾಶ ಮಾಡಿ ಆಮೇಲೆ ಪ್ಲ್ಯಾಂಟ್ಗಳಿದ್ದಂಗೆ ಫುಲ್ ನೀರು ತುಂಬ್ಕೊಂತು ಅಂತ ಹೇಳ್ತಾ ಇದೆಯಾ? ಅದು ಸಕ್ಸೆಷನ್ ಅಲ್ಲ. ಅದು ಖಾಲಿ ಜಾಗಕ್ಕೆ ನೀರು ತುಂಬಿದ್ರೆ ಸಕ್ಸೆಷನ್ ಅಲ್ಲ. ನೀರಿದ್ದ ಜಾಗದಲ್ಲಿ ಮರಗಳು ಬೆಳೆದು ದೊಡ್ಡ ಫಾರೆಸ್ಟ್ ಆದರೆ ಅದು ಸಕ್ಸೆಷನ್. ಆಯಿತಾ? ಈಗ ಹೇಳಿ, ಪಾಂಡ್ ಸಕ್ಸೆಷನ್ ಯಾವುದು ಸಕ್ಸೆಷನ್ ಇದರಲ್ಲಿ? ಮತ್ತೆ ಹಿಂಗೆ ಬರೆದ್ರೆ ಎ, ಆ ಕಡೆ ಬರೆದ್ರೆ ಬಿ, ಯಾವುದಾಗತ್ತೆ? ಬಿ ಆಗುತ್ತೆ. ಯಾಕೆಂದರೆ ಮುಂಚೆ ನೋಡಿ ವಾಟ್ರ್ ಇತ್ತು, ಎಷ್ಟು ಬ್ಯೂಟಿಫುಲ್ ವಾಟರ್ ಇದೆ ನೋಡಿ, ಒಂಥರ ಆಲಿಗೋಟ್ರೋಫಿಕ್ ವಾಟರ್ ಥರ ಇದೆ, ಅಂದರೆ ಪ್ಯೂರ್ ವಾಟರ್. ಇಷ್ಟಿಷ್ಟೇ ಪ್ಲ್ಯಾಂಟ್ಗಳು. ಆಮೇಲೆ ಏನಾಯಿತು? ಪ್ಲ್ಯಾಂಟ್ಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರು ಆಯಿತು. ಪ್ಲ್ಯಾಂಟ್ ಯಾಕೆ ಜಾಸ್ತಿ ಆಗೋದಕ್ಕೆ ಶುರು ಆಯಿತು? ಬಿಕಾಸ್ ಸೆಡಿಮೆಂಟ್ ಬರೀ ಇಷ್ಟೇ ಇದ್ದಿದ್ದು, ಸೆಡಿಮೆಂಟ್ ಜಾಸ್ತಿ ಆಯಿತು. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸಾಯಿಲು ಮಳೆ ಬಿದ್ದಂಗೆ ಏನಾಗುತ್ತೆ? ಕೆರೆಗಳಿಗೂ ಅಷ್ಟೇ. ನೀವು ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಹೂಳು ತೆಗೆಯೋದು ಅಂತ ಹೇಳಿ ಹೂಳು ತೆಗೆಸ್ತಾರೆ. ತೆಗೆಸಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಕೆರೆ ನೋಡೋದಕ್ಕೆ ಫುಲ್ ನೀರು ತುಂಬ್ಕೊಂಡಂಗಿರುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಷ್ಟೇ ಉದ್ದ ಇರುತ್ತೆ ನೀರು.
ಯಾಕೆಂದರೆ ಫುಲ್ಲು ಮಣ್ಣೆ ತುಂಬ್ಕೊಂಡಿರುತ್ತೆ. ಆ ರೀತಿ ಲೇಕ್ಗಳನ್ನ ಮೇಂಟೈನ್ ಮಾಡ್ದಂಗೆ ಬಿಟ್ಟರೆ ಏನಾಗುತ್ತೆ, ಮಳೆ ಬಂದಾಗ ಮಳೆ ಜೊತೆಗೆ ಮಣ್ಣು ಬಂದು ತುಂಬಿ ಕೊನೆಗೆ ನೋಡಿ ಮಣ್ಣು ತುಂಬ್ದಂಗೆ ಇಲ್ಲಿವರೆಗೂ ಬಂತು ಪ್ಲ್ಯಾಂಟು. ಕೊನೆಗೆ ಮಣ್ಣು ಜಾಸ್ತಿ ಆದಂಗೆ ಫುಲ್ ಪ್ಲ್ಯಾಂಟ್ ಕವರ್ ಆಯಿತು. ಕೊನೆಗೆ ಒಂದಿನ ಏನಾಯಿತು, ಕಂಪ್ಲೀಟ್ ಸಾಯಿಲ್ ಕವರ್ ಆಯಿತು. ಆಮೇಲೆ ಇಲ್ಲಿ ಸ್ವಲ್ಪ ಇದ್ದಿದ್ದು ನೀರು ಡಿಸಪಿಯರ್ ಆಯಿತು. ಇಲ್ಲಿದ್ದಂತಹ ಚಿಕ್ಕ ಗಿಡಗಳೆಲ್ಲ ಏನಾಯಿತು, ಕೊನೆಗೆ ದೊಡ್ಡ ಮರಗಳಾಗಿ ಪರಿವರ್ತನೆಯಾಗಿ ರೀಪ್ಲೇಸ್ಮೆಂಟ್ ಆಯಿತು. ಇದನ್ನೇನಂತ ಕರಿತೀವಿ, ಸಕ್ಸೆಷನ್ ಇನ್ ಪಾಂಡ್ ಅಂತ ಕರಿತೀವಿ.